ಮಾವಿನಕಾಯಿ ಸ್ಟೋರ್ ಮಾಡೋಕ್ಕೆ ಅಥವಾ ಕೊಚ್ಚಗಾಯಿ ಗೊಜ್ಜು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಈ ಥರ ಮಾವಿನಕಾಯಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ಸಿಪ್ಪೆ ತಕ್ಕೋಬೇಕು. ಈ ರೀತಿ ಕುಕ್ಕರಲ್ಲಿ ಸ್ಟೀಲ್ ಪಾತ್ರೆ ತಗೊಂಡು ಒಂದು ಮುಷ್ಟಿ ಉಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಿಪ್ಪೆ ತೆಗೆದಿರೋ ಮಾವಿನಕಾಯಿ ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತದು. ಈ ಥರ ಮಾವಿನಕಾಯಿ ಬೆಂದಿರೋದನ್ನು ಆಚೆ ತೆಗ್ದು ತಣ್ಣಗಾಗಕ್ಕೆ ಬಿಡಬೇಕು. ಈ ತಣ್ಣಗಾದ್ಮೇಲೆ ಚೆನ್ನಾಗಿ ಹಿಸ್ಕಿ ತೆಗೆದಿಟ್ಕೊಳ್ಳೋದು. ಬೇಯಕ್ಕೆ ಹಾಕಿರೋ ನೀರು ಜಾಸ್ತಿ ಅನಿಸಿದ್ರೆ ಫಸ್ಟೇ ಸ್ವಲ್ಪ ಈ ಥರ ಬಗ್ಸಿಟ್ಕೊಂಬಿಡಿ. ಇದಕ್ಕೆ ಆಚೆ ನೀರು ಅಂದರೆ ಬೇರೆ ನೀರು ಮುಟ್ಟಿಸ್ಬಾರ್ದು, ಮುಟ್ಟಿಸಿದ್ರೆ ಹಾಳಾಗತ್ತೆ. ಹಾಗಾಗಿ ಇದ್ರ ನೀರನ್ನೇ ತೆಗೆದಿಟ್ಕೊಂಡಿರಿ. ಬೇಕಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕಾಗತ್ತೆ. ತಣ್ಣಗಾಗಿರೋ ಮಾವಿನಕಾಯಿನ ಈ ಥರ ಚೆನ್ನಾಗಿ ಹಿಸ್ಕಿ ವಾಟೆ ತೆಗೆದು ಈ ಥರ ಸ್ಟ್ರೈನ್ ಮಾಡಿ ಗ್ಲಾಸ್ ಬಾಟ್ಲಲ್ಲಿ ತುಂಬಿಟ್ಕೊಬೇಕು. ಇದು ಸೋಸಿ ರೆಡಿಯಾಗಿರೋದು. ಇದನ್ನು ಬಾಟ್ಲಿಗೆ ತುಂಬಬೇಕೀಗ. ವರ್ಷ ಪೂರ್ತಿ ಉಪಯೋಗಿಸೋಕ್ಕೆ ಮಂದವಾಗಿರೋ ಗೊಜ್ಜು ರೆಡಿ. ಇದರಲ್ಲಿ ನೀರು ಗೊಜ್ಜು ಮಾಡ್ಬೋದು, ಮಂದನ್ ಗೊಜ್ಜು ಮಾಡ್ಬೋದು. ಹಿಂಡಿ ತೆಗೆದಿಟ್ಕೊಂಡಿರೋ ವಾಟೆಗೆ ಎಕ್ಸ್ಟ್ರಾ ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿ ಸೋಸ್ಕೊಂಬಿಡಿ. ಸೋಸ್ಕೊಂಡಿರೋದ್ರಲ್ಲಿ ಮಾವಿನಕಾಯಿ ನೀರು ಗೊಜ್ಜು ಮಾಡ್ಬೋದು. ಮಂದವಾಗಿರೋ ಗೊಜ್ಜು ತೆಗೆದಿಡೋಬೇಕಾದ್ರೆ ಟೇಸ್ಟ್ ನೋಡಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕಿ, ಉಪ್ಪು ಕಡಿಮೆ ಇರಬಾರ್ದು, ಉಪ್ಪು ಕರೆಕ್ಟಾಗಿರಬೇಕು. ಮಾವಿನಕಾಯಿ ನೀರು ಗೊಜ್ಜಿನ ಕಾನ್ಸಂಟ್ರೇಷನ್ ರೆಡಿ. ಮಂದನ್ ಗೊಜ್ಜು, ನೀರು ಗೊಜ್ಜು ಎರಡರದ್ದು ಕಾನ್ಸಂಟ್ರೇಷನ್ ರೆಡಿ. ಮಂದನ ಗೊಜ್ಜು ರೆಡಿ. ಊಟಕ್ಕೆ ಬಡಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋದು. ಕಾನ್ಸಂಟ್ರೇಷನ್ ಮಾಡಿಟ್ಕೊಂಡಿರ್ತೀವಲ್ಲ ಅದರಿಂದ ಫಸ್ಟು ಎಣ್ಣೆ ಕಾಯಿಸಿ ಸಾಸಿವೆ ಚಿಟ್ಕೊಡಿಸ್ಬೇಕು. ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿರೋದನ್ನು ಹಾಕಬೇಕು. ಬೆಳ್ಳುಳ್ಳಿ ಈ ಥರ ಚೆನ್ನಾಗಿ ಮಗ್ಗಿದ್ಮೇಲೆ ಕರಿಬೇವು ಸೊಪ್ಪು ಕಟ್ ಮಾಡಿರೋದು, ಒಣಮೆಣಸಿನ್ಕಾಯಿ ಹಾಕಿ, ಆಮೇಲೆ ಬೇಕಾಗಿರೋ ಅಷ್ಟು ಹಸಿಮೆಣಸಿನ್ಕಾಯಿ ಖಾರ ಹಾಕಿ ಕಾನ್ಸಂಟ್ರೇಷನ್ನ ಎಷ್ಟು ಬೇಕಾಷ್ಟು ಹಾಕ್ಕೊಳ್ಳಿ. ಆ ಖಾರ ಎಷ್ಟು ಹಾಕಿರ್ತಾರೆ ಅದಕ್ಕೆ ಸರಿಯಾಗಿ ಖಾರವಾಗಿರಬೇಕು. ಒಂದು ಸ್ಪೂನ್ ಹಾಕಿದ್ರೆ ಅನ್ನ ಕಲಿಸ್ಕೊಳ್ಳೋಕೆ ಚೆನ್ನಾಗಿರ್ಬೇಕು. ಆ ಥರ ಹಾಕಬೇಕು. 3 ಸೌಟು ಕಾನ್ಸಂಟ್ರೇಷನ್ ಹಾಕಿದ್ದೀನಿ, ಮಾವಿನಕಾಯಿ ಕಾನ್ಸಂಟ್ರೇಷನ್ನು. ಇದನ್ನು ಈ ಥರ ಚೆನ್ನಾಗಿ ಕೈಯಾಡಿ ಒಂದೆರಡು ಕುದ್ಮೇಲೆ ಆಫ್ ಮಾಡಿ ಡಬ್ಬಿಗೆ ತುಂಬಿಟ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಪೀಸ್ ಬಾಯಿಗೆ ಸಿಗಬಾರ್ದು ಅಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬೋದು, ಅದೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಸವಿಯಕ್ಕೆ ಮಂದನ್ ಗೊಜ್ಜು ರೆಡಿ.